ನಮ್ಮ ಚರ್ಚೆ ಶುರು ಮಾಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಬಾರಿ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಸಲು ಅನುಕೂಲವಾಗುತ್ತದೆ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ 17ನೇ ಬ್ರಿಕ್ಸ್ ಶೃಂಗಸಭೆಯ ಬಗ್ಗೆ. ಹೌದು. ನಮ್ಮ ಮುಂದಿರೋದು ದಿ ಹಿಂದೂ ಪತ್ರಿಕೆಯ ಒಂದು ಸಂಪಾದಕೀಯದ ಆಯ್ದ ಭಾಗ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ 17ನೇ ಬ್ರಿಕ್ಸ್ ಶೃಂಗಸಭೆಯ ಕುರಿತು ಅಂತ. ಸೊ ಈ ಸಭೆ ಎದುರಿಸಿದ ಸವಾಲುಗಳು, ಆಮೇಲೆ ಅದರಲ್ಲಿ ಮೂಡಿಬಂದ ಒಮ್ಮತ, ಜಾಗತಿಕ ಮಟ್ಟದಲ್ಲಿ ಇದರ ಮಹತ್ವ ಏನು, ಇದೆಲ್ಲ ನೋಡೋಣ ಅಲ್ವಾ? ಖಂಡಿತವಾಗಿ. ಇದು ನಡೆದಿದ್ದು ಕೂಡ ಬಹಳ ಒಂದು ಕ್ರಿಟಿಕಲ್ ಟೈಮಲ್ಲಿ. ಹೌದು. ಒಂದು ಕಡೆ ಅಮೆರಿಕ, ಇಸ್ರೇಲ್ ಕಡೆಯಿಂದ ಇರಾನ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಅನ್ನೋ ಸುದ್ದಿ, ಇನ್ನೊಂದು ಕಡೆ ಗಾಜಾ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ತೀವ್ರ ಆಗಿತ್ತು. ಮೇ ತಿಂಗಳಲ್ಲಿ ಭಾರತ ಪಾಕಿಸ್ತಾನ ಸಂಘರ್ಷ ಕೂಡ ಆಗಿತ್ತು. ಸೊ ಇಷ್ಟೆಲ್ಲ ಹಿನ್ನೆಲೆ ಇತ್ತು. ಓ ಹೌದು. ಅಷ್ಟೇ ಅಲ್ಲ, ಕೆನಡಾದಲ್ಲಿ G7 ಸಭೆ ಮುಗಿದ ತಕ್ಷಣವೇ ಇದು ನಡೆತು. ಅಂದ್ರೆ ಒಂಥರ ಜಾಗತಿಕವಾಗಿ ಟೆನ್ಷನ್ ಜಾಸ್ತಿ ಇದ್ದ ಸಮಯ. ಹೌದು, ಖಂಡಿತ. ಇದರ ಜೊತೆಗೆ ಹೊಸ ಸದಸ್ಯರು ಬಂದಿದ್ರಲ್ಲ, ಈಜಿಪ್ಟ್, ಇಥಿಯೋಪಿಯಾ, UAE. ಹೌದು, ಇರಾನ್, ಇಂಡೋನೇಷ್ಯಾ ಇವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದ ಮೊದಲ ಸಭೆ ಇದು. ಆದ್ರೆ ಸೌದಿ ಅರೇಬಿಯಾ ಇನ್ನೂ ಸೇರಿಲ್ಲ ಅಲ್ವಾ? ಆಹ್ವಾನ ಇದ್ರೂನು ಇಲ್ಲ, ಇನ್ನು ಅಧಿಕೃತವಾಗಿ ಸೇರಿಲ್ಲ. ಅದು ಒಂದು ಕುತೂಹಲದ ವಿಷಯನೇ. ಸರಿ. ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡ ನೋಡಿದ್ರೆ ಸಭೆಯ ಮೇಲೆ ಹೊರಗಿನಿಂದ ಒತ್ತಡಗಳು, ಅಂದ್ರೆ ಬಾಹ್ಯ ಒತ್ತಡಗಳು ಹೇಗಿದ್ವು? ಒತ್ತಡಗಳು ಆಕ್ಚುಲಿ ಜೋರಾಗೇ ಇದ್ವು, ಮುಖ್ಯವಾಗಿ ಅಮೆರಿಕದಿಂದ. ಅಧ್ಯಕ್ಷ ಟ್ರಂಪ್ ಅವರು ಬ್ರಿಕ್ಸ್ ಗುಂಪನ್ನ ಜಾಗತಿಕ ಹಣಕಾಸು ವ್ಯವಸ್ಥೆಗೆ, ಸ್ಪೆಸಿಫಿಕ್ ಆಗಿ ಡಾಲರ್ಗೆ ಒಂದು ಚಾಲೆಂಜ್ ಅಂತ ನೋಡ್ತಿದ್ದಾರೆ. ಓ, ಡಾಲರ್ಗೆ ಪರ್ಯಾಯ ವ್ಯವಸ್ಥೆ ತರ್ತಾರೆ ಅಂತನಾ? ಹೌದು, ಆ ಒಂದು ಗ್ರಹಿಕೆ ಇದೆ. ಅದಕ್ಕೆ ಅವರು ಏನಂತಾರೆ, ಗುಂಪಿನ ಅಮೆರಿಕ ವಿರೋಧಿ ನಿಲುವು ಅಂತ ಹೇಳಿ 10% ಹೆಚ್ಚುವರಿ ಸುಂಕ ಹಾಕ್ತೀವಿ ಅನ್ನೋ ಬೆದರಿಕೆ ಕೂಡ ಹಾಕಿದ್ರು. ಇದು ಭಾರತಕ್ಕೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ತಂದಿರ್ಬೇಕಲ್ವಾ? ಯಾಕಂದ್ರೆ ಅದೇ ಟೈಮಲ್ಲಿ ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದದ ಮಾತುಕತೆ ಬೇರೆ ನಡೀತಿತ್ತು. ಖಂಡಿತವಾಗಿಯೂ ದೆಹಲಿಗೆ ಇದು ಬಹಳ ಸೂಕ್ಷ್ಮವಾದ ಸನ್ನಿವೇಶ ಆಗಿತ್ತು. ಇದರ ಮಧ್ಯೆ ಡಿ-ಡಾಲರೈಸೇಷನ್ ಇದೆಯಲ್ಲ, ಅಂದ್ರೆ ಡಾಲರ್ ಮೇಲಿನ ಅವಲಂಬನೆ ಕಮ್ಮಿ ಮಾಡೋದು, ಆ ವಿಷಯದಲ್ಲೂ ಗುಂಪಿನೊಳಗೆ ಸ್ವಲ್ಪ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಹೌದಾ? ಹೇಗೆ? ಅಂದ್ರೆ ಭಾರತ ನಮಗೆ ಅಂತಹ ಉದ್ದೇಶ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಓಕೆ. ಆದರೆ ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ಅವ್ರ ಭಾಷಣಗಳನ್ನ ನೋಡಿದರೆ ಅವರು ಅಮೆರಿಕದ ವಿರುದ್ಧ ಸ್ವಲ್ಪ ಕಟುವಾಗಿ ಮಾತಾಡ್ತಿದ್ದಾರೆ. ಜಗತ್ತಿಗೆ ಒಬ್ಬ ಚಕ್ರವರ್ತಿ ಬೇಕಾಗಿಲ್ಲ ಅನ್ನೋ ಹಾಗೆ. ಓಹ್, ಹಾಗಾದ್ರೆ ಹೊರಗಿನ ಒತ್ತಡಗಳ ಜೊತೆಗೆ ಒಳಗಿನ ಭಿನ್ನಾಭಿಪ್ರಾಯಗಳು ಇದ್ದುವು ಅಂತಾಯ್ತು. ಹೌದು, ಆಂತರಿಕ ಸವಾಲುಗಳು ಇದ್ವು. ಇದು ಸಭೆಯ ರಿಸಲ್ಟ್ ಮೇಲೆ ಪರಿಣಾಮ ಬೀರಿತ್ತಾ? ಸ್ವಲ್ಪ ಮಟ್ಟಿಗೆ. ಉದಾಹರಣೆಗೆ, ಏಪ್ರಿಲ್ನಲ್ಲಿ ವಿದೇಶಾಂಗ ಮಂತ್ರಿಗಳ ಸಭೆ ನಡೆಯಿತು. ಆಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ವಿಸ್ತರಣೆ ವಿಷಯದಲ್ಲಿ ಆಫ್ರಿಕನ್ ಸದಸ್ಯರ ವಿರೋಧದಿಂದಾಗಿ ಒಂದು ಜಂಟಿ ಹೇಳಿಕೆ ಕೊಡೋಕೂ ಆಗ್ಲಿಲ್ಲ. ಓ ಹಾಗಾ? ಆದರೆ ಇಷ್ಟೆಲ್ಲ ಆದರೂ ರಿಯೋ ಶೃಂಗಸಭೆ ಒಂದು ರಿಯೋ ಘೋಷಣೆಯನ್ನ ಹೊರತರುವಲ್ಲಿ ಯಶಸ್ವಿಯಾಯಿತು. ಅದು ಮುಖ್ಯ. ಸರಿ, ಅಂದ್ರೆ ಒಂದು ಒಗ್ಗಟ್ಟು ತೋರಿಸಿದ್ರು ಅಂತಾಯ್ತು. ಹೌದು, ಮೂಲಭೂತವಾದ ಒಂದು ಒಮ್ಮತ ಇದೆ ಅಂತ ತೋರಿಸಿದ್ರು. ಆ ರಿಯೋ ಘೋಷಣೆಯಲ್ಲಿ ಏನೇನು ಮುಖ್ಯ ಅಂಶಗಳಿದ್ವು? ಮೊದಲನೇದಾಗಿ ಗಾಜಾ ಮೇಲಿನ ದಾಳಿ ಮತ್ತೆ ಇರಾನ್ ಮೇಲಿನ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ರು. ವಿಶೇಷವಾಗಿ ಇರಾನ್ನ ಪರಮಾಣು ಸ್ಥಾವರಗಳ ಸೇಫ್ಟಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಅಮೆರಿಕಾದ ಸುಂಕದ ಕ್ರಮಗಳ ಬಗ್ಗೆನೂ ಸ್ವಲ್ಪ ಕಠಿಣವಾಗಿ ಹೇಳಿದ್ರು. ಭಾರತದ ದೃಷ್ಟಿಯಿಂದ ಏನಾದ್ರೂ ಯಶಸ್ಸು ಸಿಕ್ತಾ? ಹೌದು, ಖಂಡಿತ ಸಿಕ್ತು. ಕೆಲವು ಮುಖ್ಯವಾದ ಯಶಸ್ಸುಗಳು ಅಂತಲೇ ಹೇಳ್ಬೋದು. ಯಾವುದು? ಸ್ವಲ್ಪ ಹೇಳ್ತೀರಾ? ಮೇನಾಗಿ ಪಹಲ್ಗಾಮಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಖಂಡನೆಯನ್ನ ಆ ಘೋಷಣೆಯಲ್ಲಿ ಸೇರ್ಸೋಕ್ ಸಾಧ್ಯ ಆಯಿತು. ಓ, ಅದು ಬಹಳ ಮುಖ್ಯ. ಹೌದು, ಅದರ ಜೊತೆಗೆ ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತೆ ಗಡಿಯಾಚೆಗಿನ ಭಯೋತ್ಪಾದಕರ ಚಲನೆ ವಲನ, ಈ ಥರದ ಸ್ಪೆಸಿಫಿಕ್ ಪದಗಳನ್ನು ಸೇರಿಸೋದ್ರಲ್ಲಿ ಭಾರತ ಸಕ್ಸಸ್ ಆಯಿತು. ಗುಂಪಿನೊಳಗೆ ಬೇರೆ ಬೇರೆ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ಸ್ ಇದ್ರೂ ಭಾರತ ತನ್ನ ಕಳಕಳಿಯನ್ನ ರಿಜಿಸ್ಟರ್ ಮಾಡ್ತು ಅಂದ್ರೆ ಅದು ದೊಡ್ಡ ವಿಷಯವೇ. ಖಂಡಿತ. ಇದು ಒಂದು ಗಮನಾರ್ಹವಾದ ರಾಜತಾಂತ್ರಿಕ ಗೆಲುವು. ಸರಿ, ಬೇರೆ ಇಂಪಾರ್ಟೆಂಟ್ ನಿರ್ಣಯಗಳೇನಾದ್ರೂ? ಇನ್ನೊಂದು ಮುಖ್ಯವಾದದ್ದು ಅಂದ್ರೆ, ವಿಶ್ವಸಂಸ್ಥೆಯಲ್ಲಿ, ಅದರಲ್ಲೂ ಭದ್ರತಾ ಮಂಡಳಿಯಲ್ಲಿ ಭಾರತ ಮತ್ತು ಬ್ರೆಜಿಲ್ಗೆ ದೊಡ್ಡ ಪಾತ್ರ ಕೊಡಬೇಕು ಅಂತ ಇಡೀ ಬ್ರಿಕ್ಸ್ ಗುಂಪು ಒಪ್ಕೊಂಡಿದೆ. ಓ, ಇದು ಕೂಡ ಮಹತ್ವದ್ದು. ಹೌದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಸಭೆಗೆ ಚೀನಾ ಮತ್ತು ರಷ್ಯಾ ಅಧ್ಯಕ್ಷರು ಬಂದಿರಲಿಲ್ಲ. ಹೌದಾ? ಯಾಕೆ? ಕಾರಣಗಳು ಸ್ಪಷ್ಟವಾಗಿಲ್ಲ. ಆದರೆ ಅವರ ಅನುಪಸ್ಥಿತಿಯಿಂದ ಏನಾಯ್ತು ಅಂದ್ರೆ, P5 ಅಲ್ಲದ ದೇಶಗಳು, ಅಂದ್ರೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯರಲ್ಲದವರು, ಅವರಿಗೆ ಗ್ಲೋಬಲ್ ಸೌತ್ ಅಥವಾ ಜಾಗತಿಕ ದಕ್ಷಿಣದ ದೇಶಗಳ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ, ಅಂದ್ರೆ ಎನರ್ಜಿ ಸೆಕ್ಯೂರಿಟಿ, ಕ್ಲೈಮೇಟ್ ಚೇಂಜ್,
WTO ರಿಫಾರ್ಮ್ಸ್ ಇದ್ರ ಬಗ್ಗೆ ತಮ್ಮ ನಿಲುವನ್ನ ಹೆಚ್ಚು ಫ್ರೀಯಾಗಿ ಹೇಳೋಕೆ ಒಂದು ಅವಕಾಶ ಸಿಕ್ಕಾಗಾಯ್ತು. ಹೌದು, ಅದು ಲಾಜಿಕಲ್. ಈಗ ಈ ವಿಸ್ತರಣೆ ನಂತರ ಬ್ರಿಕ್ಸ್ನ ಒಟ್ಟಾರೆ ಶಕ್ತಿ ಹೆಚ್ಚಾಗಿದೆ ಅಲ್ವಾ? ತುಂಬಾ ಹೆಚ್ಚಾಗಿದೆ. ಈಗ ಬ್ರಿಕ್ಸ್ ಅಂದ್ರೆ ಜಾಗತಿಕ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಅರ್ಧದಷ್ಟು. ವಾವ್. ಗ್ಲೋಬಲ್ GDPಲಿ ಸುಮಾರು 40%, ಗ್ಲೋಬಲ್ ಟ್ರೇಡ್ನಲ್ಲಿ ಕಾಲ್ಭಾಗ. ಅಂದ್ರೆ ಇದನ್ನ ಈಗ ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಸಾಧ್ಯವೇ ಇಲ್ಲ. ಇದು ದೊಡ್ಡ ಆರ್ಥಿಕ ಮತ್ತು ರಾಜಕೀಯ ಶಕ್ತಿ. ಓಕೆ, ಮುಂದಿನ ಹೆಜ್ಜೆನೇನು? ಭಾರತಕ್ಕೆ ಏನಾದ್ರೂ ವಿಶೇಷ ರೋಲ್ ಇದೆಯಾ? ಇದೆ. ಮುಂದಿನ ವರ್ಷ ಭಾರತವೇ ಬ್ರಿಕ್ಸ್ ಗುಂಪಿನ ಅಧ್ಯಕ್ಷತೆ ವಹಿಸಿಕೊಳ್ತಿದೆ. ಓ, ಸರಿ ಸರಿ. ಪ್ರಧಾನಿ ಮೋದಿಯವರು ಬ್ರಿಕ್ಸ್ನ ಒಂದು ಹೊಸ ವಿಷನ್ ಕೊಟ್ಟಿದ್ದಾರೆ. ಸ್ಥಿತಿಸ್ಥಾಪಕತ್ವ ಮತ್ತು ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಾವೀನ್ಯತೆ ನಿರ್ಮಾಣ ಅಂತ. ಬಿಲ್ಡಿಂಗ್ ರೆಸಿಲಿಯನ್ಸ್ ಆಂಡ್ ಇನ್ನೋವೇಷನ್ ಫಾರ್ ಕೋಆಪರೇಷನ್ ಆಂಡ್ ಸಸ್ಟೈನಬಿಲಿಟಿ. ಹೌದು. ಸೊ ರಿಯೋದಲ್ಲಿ ಏನು ಒಂದು ಒಮ್ಮತ ಕಂಡುಬಂತೋ ಅದರ ಆಧಾರದ ಮೇಲೆ ಮುಂದೋಗೋಕೆ ಭಾರತಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಹಾಗಾದ್ರೆ ಕೊನೆಗೆ ನಾವು ಯೋಚಿಸಬೇಕಾದ ವಿಷಯ ಇದು. ಸದಸ್ಯ ರಾಷ್ಟ್ರಗಳ ನಡುವೆನೇ ಪೈಪೋಟಿ ಇದೆ, ಹೊರಗಿನಿಂದ ಒತ್ತಡನೂ ಜಾಸ್ತಿ ಆಗ್ತಿದೆ. ಇಂಥ ಸ್ಥಿತಿಯಲ್ಲಿ ಬ್ರಿಕ್ಸ್ ತನ್ನ ಸ್ಥಿತಿಸ್ಥಾಪಕತ್ವವನ್ನ, ಅಂದ್ರೆ ಈ ಒತ್ತಡಗಳನ್ನ ತಡ್ಕೊಳ್ಳೋ ಶಕ್ತಿಯನ್ನ ಹೇಗೆ ಉಳಿಸ್ಕೊಳ್ಬಹುದು? ಹೌದು. ಮತ್ತೆ ನಿಜವಾಗ್ಲೂ ಗ್ಲೋಬಲ್ ಸೌತ್ನ ಒಂದು ಗಟ್ಟಿಯಾದ ಒಗ್ಗಟ್ಟಿನ ಧ್ವನಿಯಾಗಿ ಹೊರಹೊಮ್ಮೋಕೆ ಸಾಧ್ಯನಾ? ಇದನ್ನ ಕಾದ್ ನೋಡ್ಬೇಕಲ್ವಾ? ಖಂಡಿತ. ಇದು ಮುಂದಿನ ದಿನಗಳು ಉತ್ತರಿಸಬೇಕಾದ ದೊಡ್ಡ ಪ್ರಶ್ನೆ. ಪ್ರಚಲಿತ ವಿದ್ಯಮಾನ ಅಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಚಿಂತೆನಾ? ಬೇಡವೇ ಬೇಡ. ಟಾಪರ್ ಕರೆಂಟ್ ಅಫೇರ್ಸ್ ಮಾಸ್ಟರಿ ಟೂಲ್ ಬಳಸಿ ಪ್ರತಿದಿನವೂ ಅಪ್ಡೇಟ್ ಆಗಿ. ಟಾಪರ್ IASನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಟೂಲ್ಗೆ ಲಾಗಿನ್ ಮಾಡಿ ಮತ್ತು 3 ದಿನಗಳ ಸಂಪೂರ್ಣ ಉಚಿತ ಬಳಕೆಯನ್ನು ಅನ್ಲಾಕ್ ಮಾಡಿ ಮತ್ತು ಸ್ಮಾರ್ಟ್ ಆಗಿ ಓದಿ.